ಮುಂಗಾರು ಮಳೆಗೆ ಮುಳುಗಿದ ಕರಾವಳಿ. ಉತ್ತರ ಕನ್ನಡದಲ್ಲಿ ಅವಾಂತರಗಳ ಸುರುಳಿ. ಮಣ್ಣಿನಡಿ ಸಿಲುಕಿದ್ದವರು ಬರ್ತಾರಾ ಮರಳಿ? ಸಿದ್ದರಾಮಯ್ಯ ಸರ್ಕಾರಕ್ಕೆ ಮೂಡ ಮಂಡೆ ಬಿಸಿ. ಆರ್ಟಿಐ ಕಾರ್ಯಕರ್ತರ ವಿರುದ್ಧವೇ ದೂರು. ಕಾಂಗ್ರೆಸ್ ವಿರುದ್ಧ ಮುಗಿ ಬೀಳಲು ವಿಪಕ್ಷಗಳ ತಯಾರಿ. ಸಚಿವರ ವಿರುದ್ಧ ಕೈ ಶಾಸಕರ ಕಿಡಿ. ನಮಗೆ ಗೌರವ ಕೊಡ್ತಿಲ್ಲ, ಕಿತ್ತಾಕಿ ಎಂದು ಆಕ್ರೋಶದ ನುಡಿ. ಇನ್ನು ಮುಂದೆ ದೂರು ಬರಬಾರದೆಂದು ಸಿಎಂ ಸಿಡಿಮಿಡಿ. ನಮಸ್ತೆ ಸದಾ ವತ್ಸಲೆ ಮಾತೃಭೂಮೆ ಹಿಂದೂ ಭೂಮೆ ಸುಖೋ ಹಿಂದೂ ಭೂಮೆ ಸುಖೋ. ಕಲಬುರಗಿ ವಿವಿಯಲ್ಲಿ ಮತ್ತೆ ಸೈದ್ಧಾಂತಿಕ ಸಮರ. ಅತಿಥಿ ಗೃಹದಲ್ಲಿ ನಡೀತಾ ಆರ್ಎಸ್ಎಸ್ ಬೈಠಕ್. ಕ್ಯಾಂಪಸ್ನಲ್ಲಿ ಕಿಚ್ಚು ಹಚ್ಚಿದ ಸಂಘದ ಸಾಂಗ್. ನೋಡಿ, ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಮಳೆ ಅವಾಂತರಗಳನ್ನ ಸೃಷ್ಟಿ ಮಾಡಿದೆ. ಪ್ರಮುಖವಾಗಿ ಬೆಳಗಾವಿಗೆ ಹೋಗೋಣ. ಬೆಳಗಾವಿಯಲ್ಲಿ ಮಳೆಯ ಆರ್ಭಟದಿಂದ ಜನರ ಜೀವನ ಅಸ್ತವ್ಯಸ್ತ. ಜನ ಪರದಾಡುವಂತಹ ಪರಿಸ್ಥಿತಿ. ಹಲವು ಮನೆಗಳು ದರಶಾಹಿಯಾಗಿದ್ದನ್ನು ಗಮನಿಸಿದ್ವಿ ಖಾನಾಪುರ ಭಾಗದಲ್ಲೆಲ್ಲ. ಈಗ ಗ್ರಾಮಕ್ಕೆ ಆಂಬ್ಯುಲೆನ್ಸ್ ಬರಲಾಗದೆ ಪರದಾಟ ಆಗ್ತಾ ಇದೆ ಅಂತೆ. 4 ಕಿಲೋಮೀಟರ್ ಮಹಿಳೆಯನ್ನ ಜನ ಹೊತ್ತೊಯ್ದಿದ್ದಾರೆ. ಕಾರಣ ಆಂಬ್ಯುಲೆನ್ಸ್ ಬರೋದಕ್ಕೆ ಸಾಧ್ಯ ಆಗಿಲ್ಲ. ಮಳೆಯಿಂದಾಗಿ ಅಮಗಾವ್ ರಸ್ತೆ ಸಂಪರ್ಕ ಬಂದಾಗಿದೆ. ಅನಾರೋಗ್ಯ ಪೀಡಿತ ಮಹಿಳೆಯನ್ನ ಹೊತ್ತು ಜನ ಕಾಲ್ನಡಿಗೆಯ ಮೂಲಕ 4 ಕಿಲೋಮೀಟರ್ ಹೊತ್ತೊಯ್ದಿದ್ದಾರೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ. ಬೆಳಗಾವಿ ಜಿಲ್ಲೆಯಲ್ಲಿ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ. ಕಾರಣ ಪ್ರಮುಖ ರಸ್ತೆಗಳು ಬ್ಲಾಕ್ ಆಗ್ಬಿಟ್ಟಿದೆ. ತಗ್ಗು ಪ್ರದೇಶದ ಮನೆಗಳಿಗೆ ನೀರು ನುಗ್ಗಿದೆ. ಯಾರಿಗಾದ್ರೂ ಹುಷಾರ್ ತಪ್ಪಿದ್ರೆ ಇಂಥ ಪರಿಸ್ಥಿತಿ. 4 ಕಿಲೋಮೀಟರ್ ಆಂಬ್ಯುಲೆನ್ಸ್ ಬರೋದಕ್ಕಾಗಿಲ್ಲ, ಜನರನ್ನ ತಲುಪೋದಕ್ಕಾಗಲಿಲ್ಲ. ಹಾಗಾಗಿ 4 ಕಿಲೋಮೀಟರ್ ಅನಾರೋಗ್ಯದಿಂದ ಬಳಲುತ್ತಿದ್ದ ಮಹಿಳೆಯನ್ನ ಹೊತ್ತೊಯ್ದಿದ್ದಾರೆ ಜನ. ಹಾಗಾಗಿ ಜನಪ್ರತಿನಿಧಿಗಳು, ಅಧಿಕಾರಿಗಳು ಇತ್ತ ಗಮನ ಹರಿಸಬೇಕು. ದಯವಿಟ್ಟು ಏನಾದರೂ ವ್ಯವಸ್ಥೆ ಮಾಡಿಕೊಡಿ. ಜನ ಒದ್ದಾಡ್ತಿದ್ದಾರೆ, ಪರದಾಡ್ತಿದ್ದಾರೆ. ನಾನು ಪದೇ ಪದೇ ಹೇಳ್ತಾ ಇರೋದು, ಅನೇಕ ಜನ ಜೀವನದ ಜೊತೆಗೆ ಹೋರಾಡ್ತಿದ್ದಾರೆ ಮಳೆಯಿಂದಾಗಿ ಅಂತ. ಹಲವರು ಜೀವ ಕಳೆದುಕೊಂಡಿದ್ರೆ ಇನ್ನೂ ಕೆಲವರು ಬದುಕು ಕಟ್ಟಿಕೊಳ್ಳೋದಕ್ಕೆ ಹೆಣಗಾಡ್ತಾ ಇರುವಂತಹ ಪರಿಸ್ಥಿತಿ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೈಲಾರಿ ದೂರವಾಣಿ ಸಂಪರ್ಕದಲ್ಲಿ. ಮೈಲಾರಿ, ಇಷ್ಟೆಲ್ಲ ಸಮಸ್ಯೆಗಳನ್ನ ಅನುಭವಿಸ್ತಾ ಇರುವಂತಹ ಜನಪ್ರತಿನಿಧಿಗಳು ಎಲ್ಲಿ ಹೋದ್ರು? ಅಧಿಕಾರಿಗಳು ಯಾಕೆ ಬರ್ತಾ ಇಲ್ಲ? ಯಾಕೆ ವ್ಯವಸ್ಥೆ ಮಾಡ್ಕೊಡ್ತಿಲ್ಲ ಅನ್ನೋ ಪ್ರಶ್ನೆ. ಖಂಡಿತ ಸತ್ಯ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ನಿರಂತರವಾಗಿ ಕಳೆದೆರಡು ವಾರಗಳಿಂದ ಕೂಡ ಮಳೆ ಆಗ್ತಿದೆ. ಹೀಗಾಗಿ ಅಲ್ಲಿ ಬಹುತೇಕವಾಗಿ ಖಾನಾಪುರ ತಾಲೂಕಾ ಕಾಡಂಚಿನ ಪ್ರದೇಶ ಇದ್ರೂ ಕೂಡ ಅಲ್ಲಿ ಸರಿಯಾದ ರಸ್ತೆ ಸಂಪರ್ಕ ಇಲ್ಲ. ಮತ್ತು ಅದನ್ನ ಕೇಳುವುದಕ್ಕೆ ಜನಪ್ರತಿನಿಧಿಗಳಾಗ್ಲಿ ಅಥವಾ ಅಧಿಕಾರಿಗಳು ಅವರ ಬಳಿಗೆ ಯಾರು ಕೂಡ ಹೋಗೋದಿಲ್ಲ. ಹೀಗಾಗಿ ಈ ರೀತಿಯಾದಂತಹ ಸಮಸ್ಯೆ ಆಗ್ತದೆ. ಇಲ್ಲಿ ಅಂದ್ರೆ ಏನು ಎದೆ ನೋವು ಕಾಣಿಸಿಕೊಂಡಂತ ಮಹಿಳೆಗೆ ಸರಿಯಾದ ಚಿಕಿತ್ಸೆ ಇಲ್ಲ. ಗ್ರಾಮದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಕೂಡ ಇಲ್ಲ. ಮತ್ತು ಜೊತೆಗೆ ರಸ್ತೆ ಸಂಪರ್ಕ ಇಲ್ಲದೆ ಹಿನ್ನೆಲೆಯಲ್ಲಿ ಸ್ವತಃ ತಾವೇ ಕಟ್ಟಿಗೆಯಿಂದ ನಿರ್ಮಾಣ ಮಾಡಿಕೊಂಡಂತ ಒಂದು ಸ್ಟ್ರೆಚರ್ ಮೇಲೆ ಸುಮಾರು 4 ಕಿಮಿ ಹತ್ತುಕೊಂಡು ಬರ್ತಾರೆ. ಇದಾದ ನಂತರ ಅಲ್ಲಿ ರಸ್ತೆ ಸಂಪರ್ಕ ಬರುತ್ತಿದ್ದಂತೆ ಅಲ್ಲಿ ಆಂಬ್ಯುಲೆನ್ಸ್ಗೆ ಫೋನ್ ಮಾಡಿ ಬಳಿಕ ಮಹಿಳೆಯನ್ನ ಬೆಳಗಾವಿ ಜಿಲ್ಲಾ ಆಸ್ಪತ್ರೆಗೆ ಸಾಗಿಸುವ ಕೆಲಸ ಕೊಡ್ತಾರೆ. ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಆಮ್ಗಾವ್ ಅನ್ನೋ ಒಂದು ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಸದ್ಯ ಮಹಿಳೆ ಆರೋಗ್ಯವಾಗಿದ್ದಾರೆ. ಆದ್ರೆ ಖಾನಾಪುರ ಭಾಗದಲ್ಲಿ ಸಾಕಷ್ಟು ಸಮಸ್ಯೆ ಇದ್ರೂ ಕೂಡ ಅಲ್ಲಿ ಅಧಿಕಾರಿಗಳಾಗ್ಲಿ ಪ್ರತಿನಿಧಿಗಳು ಅವರ ಸಮಸ್ಯೆಯನ್ನ ಕೇಳೋದಿಲ್ಲ. ಹೀಗಾಗಿ ಸುಮಾರು 4 ಕಿಲೋಮೀಟರ್ ವರೆಗೆ ಕೂಡ ಇರುವಂತ ಮಹಿಳೆಯನ್ನ ಹೊತ್ತುಕೊಂಡು ಹೋಗಿದ್ದಾರೆ. ಅಲ್ಲಿ